Good morning, students. Today we are going to continue the lesson around a medicinal creeper. In previous class, we have been discussed about medicinal creeper, especially Chandru and the narrator took 1 liter of the milk and they used it as a practicum. In that practical, they came to know really this medicinal creeper having some potential that it can turn that milk into a rubber. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿ ಒಳಗಡೆ ನಮಗೆ ಗೊತ್ತಿದೆ ಏನು ಅಂತಂದ್ರೆ ಕೃಷ್ಣ ಮತ್ತು ಹಾಗೂ ಏನಪ್ಪ ಅಂದ್ರೆ ನ್ಯಾರೇಟರ್ ಏನಪ್ಪ ನಮ್ಮ ಫ್ರೆಂಡ್ ಆಗುತ್ತೆ ಚಂದ್ರು ಯಾರು ಅಂತಂದ್ರೆ ಹಿ ವಾಸ್ ಅ ಪ್ಲಾಂಟ್ ಪೆಥಾಲಜಿಸ್ಟ್. ಹೂ ವಾಸ್ ಚಂದ್ರು ವಾಸ್ ಎ ಪ್ಲಾಂಟ್ ಪೆಥಾಲಜಿಸ್ಟ್. ಆ ಪ್ಲಾಂಟ್ ಪೆಥಾಲಜಿಸ್ಟ್ ಅವರು ಸೇರಿಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಯೋಗ ಮಾಡಿ ಆ ಪ್ರಯೋಗದಿಂದ ಹಾಲನ್ನ ರಬ್ಬರ್ ತರ ಕನ್ವರ್ಟ್ ಮಾಡೋದನ್ನ ಕಲಿತಾರೆ. ಇದಾದ ನಂತರ ಏನಾಯ್ತು ಅನ್ನೋದನ್ನ ನಾನು ಇವತ್ತಿನ ತರಗತಿ ಒಳಗಡೆ ಅಭ್ಯಾಸ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, the narrator have some field. In that field, there was a worker. The worker name is Krishna. What was the name of erstwhile foreman? The erstwhile foreman name is Krishna. Erstwhile foreman ಅಂದ್ರೆ ಹೊಲದಲ್ಲಿ ಕೆಲಸ ಮಾಡುವಂತ ಮೊದಲನೇ ವ್ಯಕ್ತಿ ಅಂತ. ಅಂದ್ರೆ ಈಗ ಅವನು ಕೆಲಸ ಮಾಡೋದನ್ನು ಬಿಟ್ಟಿರ್ತಾನೆ, ಅದಕ್ಕೆ erstwhile ಅಂತ ಪದವನ್ನು ಅಲ್ಲಿ narrator ಅವರು ಯೂಸ್ ಮಾಡ್ತಾರೆ. Erstwhile foreman, Krishna stopped that working in the field, narrator field, and he took a new job of driving the rickshaw. ಏನು ಮಾಡ್ತಾನೆ ಅಂದ್ರೆ ನ್ಯಾರೇಟರ್ ಹೊಲದಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಹೊಸ ಉದ್ಯೋಗವನ್ನು ಅರಸ್ತಾನೆ. ಆ ಉದ್ಯೋಗ ಯಾವುದು ಅಂತಂದ್ರೆ ಡ್ರೈವಿಂಗ್ ರಿಕ್ಷಾ ಡ್ರೈವರ್ ಆಗಿ ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಬಿಫೋರ್ ಕ್ವಿಟ್ಟಿಂಗ್ ದಿಸ್ ಜಾಬ್ or before quitting the narrator's forehand, Krishna was healthy and steady. He was very strong enough before quitting the job. When he elected a new job, that is driving the rickshaw, he was facing the problem. ಯಾವಾಗ ರಿಕ್ಷಾ ಡ್ರೈವರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೋ ಅವನಿಗೊಂದು ಸಮಸ್ಯೆಯನ್ನು ಕಾಡಲಿಕ್ಕೆ ಶುರು ಮಾಡ್ತಾನೆ. ವಾಟ್ ವಾಸ್ ದ್ಯಾಟ್ ಪ್ರಾಬ್ಲಮ್? His body getting too much hot. That the result, when he goes for latrine, the blood passes from his stools. Stools ಅಂದ್ರೆ ನಾವು ಕಕ್ಕಸ್ ಅಂತ ಹೇಳ್ಬೇಕು, ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮಸ್ಯೆ. ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಬೆಳಗ್ಗೆ ನಿತ್ಯ ಕರ್ಮವನ್ನು ಮುಗಿಸುವಾಗ ಸಮಯದಲ್ಲಿ ಏನಾಗ್ತಿತ್ತು ಅಂದ್ರೆ ಆತನ ದೇಹದಿಂದ ಆ ಏನಪ್ಪ ಲ್ಯಾಟ್ರಿನ್ ಹೋಗ್ತಿದ್ರು, ಆ ಲ್ಯಾಟ್ರಿನ್ ಸಮೇತ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಬ್ಲಡ್ ಬರ್ಲಿಕ್ಕೆ ಶುರು ಮಾಡ್ತಾರೆ. This is what we call piles. We know very well there is only one treatment for piles in allopathy, that is surgery. Allopathy ಒಳಗಡೆ ಇರುವಂತ ಒಂದೇ ಟ್ರೀಟ್ಮೆಂಟ್ ಯಾವುದು ಅಂದ್ರೆ ಸರ್ಜರಿ ಮಾಡಿಸಬೇಕು. The surgery it costs too much, and even one who gets this surgery they have to take a rest for 15 days to 1 month. Krishna was It is not possible for Krishna to take a treatment allopathy because he is the only one person who runs his family. His family depends on Krishna, and even he cannot bear that much of burden of that amount because he is a very poor. ಆತ ಬಡವ ಇರ್ತಾನೆ, ಆತನ ಮೇಲೆ ಇಡೀ ಕುಟುಂಬ ಅವಲಂಬಿತವಾಗಿರ್ತಾರೆ. ಅಲೋಪತಿ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತಂದ್ರೆ ಅವನಿಗೆ ಏನೈತಿ ಆ ಸರ್ಜರಿಯನ್ನು ಮಾಡಿಸ್ಬೇಕು, ಆ ಪೈಲ್ಸಿಗೆ ಸರ್ಜರಿಯನ್ನು ಮಾಡಿಸ್ಬೇಕು. ಅಷ್ಟು ಏನಪ್ಪ ಅಂದ್ರೆ ಖರ್ಚನ್ನ ಅವನಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಲ್ರೆಡಿ ಐ ಟೋಲ್ಡ್ ಯು, ಬಿಕಾಸ್ ಹಿ ವಾಸ್ ಅ ಪುವರ್ ಮ್ಯಾನ್. ದೆನ್ ವಾಟ್ ಹಿ ಹ್ಯಾಸ್ ಟು ಡೂ? ಏನು ಮಾಡಬೇಕಾಗುತ್ತೆ ಅವನು? ದೆನ್ ಹಿ ರಿಕಾಲ್ಡ್ ವಾಟ್ ಬಿಫೋರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಕೃಷ್ಣ ನ್ಯೂ ದ್ಯಾಟ್ ಅ ಮಲಯಾಳಿ ಸಾಧು. ಕೃಷ್ಣಗೆ ಯಾರು ಗೊತ್ತಿದ್ರು ಅಂದ್ರೆ ಒಬ್ಬ ಮಲಯಾಳಿ ಸಾಧು ಗೊತ್ತಿರ್ತಾನೆ. ಅ ಮಲಯಾಳಿ ಸಾಧು, he is none other than what we call an Ayurvedic doctor. ನಾವೇನು ಆಯುರ್ವೇದಿಕ್ ಡಾಕ್ಟರ್ ಅಂತ ಕರಿತೀವೋ ಹಾಗೆ ಮಲಯಾಳಿ ಸಾಧು ಏನಾಗಿತ್ತು ಅಂದ್ರೆ ಅಲ್ಲಿ ಊರೊಳಗಡೆ ಈ ನಾಟಿ ಔಷಧ ಕೊಡುವಂತ ವ್ಯಕ್ತಿಗಳನ್ನ
ಅಂತ ಕರೀತಾರೆ. ಹಳ್ಳಿ ಒಳಗಡೆ ಇರ್ತದೆ ಈ ಪದ್ಧತಿ. ನಾಟಿ ಔಷಧಿ ಅಂದರೆ ಅವರೇನು ಆಯುರ್ವೇದಿಕ್ ಡಾಕ್ಟರ್ಗಳು ಏನು ಸಸ್ಯದಿಂದ ಏನು ಕೊಡ್ತಾರಲ್ಲೋ ಅದನ್ನು ನಾವು ಚಿತ್ರದಲ್ಲಿ ಏನು ಕರಿತೀವಿ, ನಾಟಿ ವೈದ್ಯರು ಅಂತ ಕರಿತೀವಿ. ದಿಸ್ ಟೈಪ್ ಆಫ್ ಮಲಯಾಳಿ ಸಾಧು, you know that he met the Malayali sadhu and he told in front of him about his disease. Then there was a 10 days treatment. That 10 days treatment definitely cured that Krishna's problem. The problem of Krishna is the passing blood through the tubes. Means there is only one treatment for if he has to take a root from the one plant for the 10 days with the duck's egg. Naturally what happens, definitely he will cure by those that problem. ಆ ಸಮಸ್ಯೆಯಿಂದ ಬರಲಿಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ಮುಂಚಿತವಾಗಿ ಇಡೀ ದೇಹ ಎಲ್ಲಾನು ಸೆಕೆ ಆಗ್ತಾ ಇತ್ತು. ಆ ಸೆಕೆ ಆಗುವಂಥ ಸಮಯದಲ್ಲಿ ಏನು ಮಾಡಿರ್ತಾನೆ ಮಲಯಾಳಿ ಸಾಧನವನಿಗೆ ಒಂದು ತತ್ತಿಯಲ್ಲಿ ಏನಪ್ಪಾ ಅಂದ್ರೆ ಅದು ಬಾತ್ಕೋಳಿ ತತ್ತಿ ಒಳಗಡೆ ಒಂದು ಬೇರನ್ನು ಹಾಕಿ ಏನಪ್ಪಾ ಅಂದ್ರೆ ತೆಗೆದುಕೋಬೇಕು. ಆ ತೆಗೆದುಕೊಂಡಾಗ ಇಡೀ ದೇಹ ಏನಾಗುತ್ತೆ, ತಂಪಾಗುತ್ತೆ ಅನ್ನೋಂಥ ವಿಚಾರ ಪಡ್ತಾನೆ. ಅದು 10 ದಿನದ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. 10 ದಿನದ ಆತನಿಗೆ ಕ್ಯೂರ್ ಆಗ್ತದೆ. ಅದರ ಪೈಲ್ಸಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾನೆ. there is a one small root is there, he has to take only for 5 days. 5 ದಿನ ತೆಗೆದುಕೊಂಡ್ರೆ ಸಾಕು. ಆ 5 ದಿನ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಕ್ಯೂರ್ ಬೈ ದ ಪೈಲ್ಸ್. Okay, Krishna was so happy. He took that small twig. Then he he asked the Malayali sadhu, sir, would you come to for me to the forest? We are going to take that type of the root. ಆ ರೂಟ್ ಅನ್ನ ತೆಗೆದುಕೊಂಡು ಹೋಗೋಣ, ಮೊದಲೇ ನೀವು ಹೇಳಿದ್ರೆ ಆ ರೂಟ್ ತರೋಣ, ನೀವು ನನ್ನ ಜೊತೆ ಗಾಡಿಗೆ ಬರ್ತೀರಿ ಅಂತ ತಿಳ್ಕೊಂಡು ಒಂದು ದಿನ ಕೃಷ್ಣ ಯಾರಿಗೆ ಕೇಳ್ತಾನೆ, ಮಲಯಾಳಿ ಸಾಧು ಕೇಳ್ತಾನೆ. ಮಲಯಾಳಿ ಸಾಧು ರಿಜೆಕ್ಟೆಡ್ ಬಿಕಾಸ್ he was too old. ಆತನಿಗೆ ಬಹಳಷ್ಟು ವಯಸ್ಸಾಗಿರ್ತದೆ. ಎರಡನೇ ಸಮಸ್ಯೆ ಯಾವಾಗ ಪೈಲ್ಸ್ ಆದಾಗ ಇವನಿಗೆ ಬಹಳ ಸಮಸ್ಯೆ, ಯಾರಿಗೆ ವಯಸ್ಸಾಗಿತ್ತು ಮಲಯಾಳಿ ಸಾಧು. ಅವ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಏನು ಅಂತಂದ್ರೆ ಆ ರೂಟ್ ಹೆಂಗಿರ್ತದೆ, ಆ ಬಳ್ಳಿ ಯಾವುದನ್ನು ಅಂತ ಅವನಿಗೊಂದು ಕಲ್ಪನೆ ಕೊಡ್ತಾನೆ. ಆ ಕಲ್ಪನೆ ಆಧಾರದ ಮೇಲೆ ಏನ್ ಮಾಡ್ತಾನೆ, ನೀನೇ ಗಾಡಿಗೆ ಹೋಗಿ ಆ ರೂಟ್ ತೆಗೆದುಕೊಂಡು ಬಾ, ನಾನು ನಿನಗೆ ಅದನ್ನ ಹೆಂಗೆ ತಗೋಬೇಕು ಅನ್ನೋದನ್ನು ಹೇಳ್ತೀನಿ ಅಂತ ತಿಳ್ಕೊಂಡು ಮಲಯಾಳಿ ಸಾಧು ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ವಾಸ್ ಸರ್ಚಿಂಗ್ ಸೇಮ್ ಪ್ಲಾಂಟ್ which was earlier Mara and Sannappa trying to tie that creeper to the tree. ನೋಡ್ರಿ ಈಗ ವಾಪಸ್ ಬರ್ತದೆ. ಯಾಕೆ ಸಣ್ಣಪ್ಪ ಮತ್ತು ಮಾರ ಆ ಬಳ್ಳಿಯನ್ನ ಗಿಡಕ್ಕೆ ಸುತ್ತಾ ಇದ್ರು ಅಂತೇಳಿ. ಯಾವ ಬಳ್ಳಿಯನ್ನು ಗಿಡಕ್ಕೆ ಸುತ್ತಾ ಇದ್ರಲ್ಲೋ ಆ ಬಳ್ಳಿನ ಏನಾಗ್ತಿತ್ತು ಅಂದ್ರೆ ಆ ಪೈಲ್ಸ್ ರೋಗವನ್ನ ಕಡಿಮೆ ಮಾಡ್ತಾ ಇತ್ತು. ಆದ್ರೆ ಕೃಷ್ಣಗೂ ಗೊತ್ತಿರ್ಲಿಲ್ರಿ, ಸಣ್ಣಪ್ಪಗೂ ಗೊತ್ತಿರಲಿಲ್ಲ. ಎದಕ್ಕೆ ಅಂತೇಳಿ, ಯಾಕಂದ್ರೆ ಅವ್ರಿಗೆ ಅನ್ನವೇ ನಿಮ್ಗೆ ಗೊತ್ತದ, ನಾನು ಆ ಸ್ಟೋರಿ ನಿಮ್ಗೆ ಗೊತ್ತದ ಯಾಕೆ ಆ ರೀತಿ ಅವ್ರು ಕಟ್ತಾ ಇದ್ರು ಅಂತ. ಈಗ ನಿಜವಾಗ್ಲೂ ನ್ಯಾರೇಟರ್ಗೆ ಗೊತ್ತಾಯ್ತು. 20 ವರ್ಷಗಳಾದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಅಂತ ನ್ಯಾರೇಟರ್ಗೆ, ಇದು ಕ್ರೀಪರ್ ಎದಕ್ಕೆ ಬರ್ತದೆ ಅಂದ್ರೆ ಪೈಲ್ಸ್ ರೋಗಕ್ಕೆ ಬರ್ತೈತಿ ಅನ್ನುವಂಥ ಒಂದು ಕಲ್ಪನೆಯನ್ನ ತೆಗೆದುಕೊಂಡಾಯ್ತು. ಓಕೆ, ಒಂದು ದಿನ ಏನಾಗುತ್ತೆ, ಒನ್ ಫೈನ್ ಡೇ ನ್ಯಾರೇಟರ್ ವಾಸ್ ಲಿಂಪಿಂಗ್ ಅಂಡ್ ದೇರ್ ಇಸ್ ಅ ಪಸ್ ಇನ್ ದಟ್ ಟು ಹಿಸ್ ಫೀಟ್. ಆತನ ಕಾಲಿಗೆ ಒಂದು ನಾವು ಗಾಯ ಆಗಿರ್ತದೆ. ಗಾಯದಿಂದ ಏನಾಗುತ್ತೆ, ಬಂಪ್ಸ್ ಬರ್ತದೆ. ಬಂಪ್ಸ್ ಅಂದ್ರೆ ಬಾವು ಬರ್ತದೆ. ಆ ಬಾವು ಬಂದು ಏನಾಗಿತ್ತು ಅಂದ್ರೆ ನ್ಯಾರೇಟರ್ಗೆ ಹೆಜ್ಜೆ ಇಡ್ಲಿಕ್ಕೆ ಆಗಲಿಲ್ಲ. ದೆನ್ he went to the allopathy doctors. They gave him the treatment. Still he didn't get that proper type of the cure medicine. Then what he has to do? Then he remembered, yes, let us take this bird. ಅಲ್ಲಿರುವಂಥ ಒಂದು ಈ ಬೇರನ್ನು ತೆಗೆದುಕೊಂಡು ನೋಡೋಣ, ಈ ಬೇರಿಂದ ಏನಾದ್ರು ಆಗುತ್ತೆ ಅಂತ ತಿಳ್ಕೊಂಡು ಒಂದು ದಿನ ನ್ಯಾರೇಟರ್ ಏನ್ ಮಾಡ್ತಾನೆ ಅಂದ್ರೆ ಅದೇ ಬೇರನ್ನು ತಿಂತಾನೆ. which was tasted so sour, it is very bitter. He took for only 3 days. Definitely what happened, naturally or unnaturally, accidentally, whatever you may call, narrator was cured by his disease. narrator ಸಹ ತನ್ನ ರೋಗದಿಂದ ಮುಕ್ತಿಯನ್ನು ಹೊಂದುತ್ತಾನೆ. ನಾವು ಹೇಳ್ತಾನಲ್ಲ, ಲೋಕಕ್ಕೆ ಡಾಕ್ಟರ್ನಿಂದ ಆಯ್ತು ಗೊತ್ತಾಗಲಿಲ್ಲ, ಆಯುರ್ವೇದಿಕ್ ಬೇರೆ ತೆಗೆದುಕೊಂಡಾಯ್ತು ಗೊತ್ತಿಲ್ಲ, ಆದರೆ ನಾನು ಮಾತ್ರ ಕ್ಯೂರ್ ಆದ ಅನ್ನುವಂಥ ವಿಚಾರವನ್ನು ಮಂಡಿಸ್ತಾನೆ. ಅಂದಾಗ ಈ ಬಳ್ಳಿಗೆ ನೋವನ್ನ ಶಮನ ಮಾಡುವಂಥ ಶಕ್ತಿ ಐತೆ ಅಂತ ತಿಳ್ಕೊಂಡು ನ್ಯಾರೇಟರ್ಗೆ ಗೊತ್ತಾಯ್ತು. ಸೊ ಇಂಥ ಅದ್ಭುತವಾದಂತಹ ಏನಂತಂದ್ರೆ ಸಸ್ಯ ಸಂಕುಲ ಇರುವಂತಹ ಭಾರತದಲ್ಲಿ, ಇನ್ ಇಂಡಿಯಾ, so many people, okay, most people, we are unaware of its importance.
ನಾವು ಎಷ್ಟೋ ಸಸ್ಯಗಳು ನಮ್ಮ ಭೂಮಿ ಮೇಲೆ ಅದಾವೆ ಭಾರತದಲ್ಲಿ, ಆದ್ರೆ ಎಲ್ಲರಿಗೂ ಪ್ರತಿಯೊಂದು ಸಸ್ಯದ ಔಷಧಿ ಗುಣ ನಮಗೆ ಗೊತ್ತಿಲ್ಲ. ಎದಕ್ಕಿದಾಗತ್ತೆ ಅನ್ನುವಂಥ ಒಂದು ಸಣ್ಣ ವಿಚಾರವನ್ನ ಇಲ್ಲಿ ನ್ಯಾರೇಟರ್ ಅವರು ಹೇಳ್ತಾರೆ. ಏನು ಅಂತಂದ್ರೆ ಭಾರತದಲ್ಲಿ ಒಂದು ಮೂಢನಂಬಿಕೆ, ಬ್ಲೈಂಡ್ ಬಿಲೀಫ್. ವಾಟ್ ಈಸ್ ಬ್ಲೈಂಡ್ ಬಿಲೀಫ್? ದ ನೇಟಿವ್ ಡಾಕ್ಟರ್ಸ್ ಬಿಲೀವ್ಡ್ ದಟ್ if they told its secrets of that plant to others, that plant will lose its importance, potency. ನೋಡ್ರಿ ಏನದ ಭಾರತದಲ್ಲಿ ಒಂದು ನಂಬಿಕೆ ಇದೆ. ಏನು ಅಂದ್ರೆ ನಾಟಿ ವೈದ್ಯರು ಯಾವ್ದಾದ್ರು ಒಂದು ಬೇರಿನ ಗುಣವನ್ನ ಒಬ್ಬ ಬೇರೆ ವ್ಯಕ್ತಿಗೆ ಏನಾದರೂ ತಿಳಿಸಿದ್ರು ಅಂದ್ರೆ ಆ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಬೇರು ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಅನ್ನುವಂಥ ಮೂಢನಂಬಿಕೆ ಭಾರತದಲ್ಲಿ ಅದ. ಅದಕ್ಕೋಸ್ಕರನೇ ಎಷ್ಟೋ ನೇಟಿವ್ ಡಾಕ್ಟರ್ಸ್ಗಳು ಸತ್ತ ಮೇಲೆ ಅವ್ರ ಜೊತೆ ಏನಾಗುತ್ತೆ ಅಂದ್ರೆ ಈ ಉದ್ಯೋಗನೂ ಸಹ ಸತ್ತು ಹೋಯ್ತು, ಈ ವಿಚಾರ ಸಹ ಅವ್ರ ಜೊತೆ ಸತ್ತು ಹೋಗ್ತದೆ. ಇನ್ನೊಬ್ಬರ ಮುಂದೆ ಅವರು ತೋಡ್ಕೊಳ್ಳೇ ಇಲ್ಲ. ಯಾವಾಗ ಇವರು ಇನ್ನೊಂದಿಬ್ಬರ ಮುಂದೆ ತೋಡ್ಕೊಳ್ಳಿಲ್ಲದೆ ಆ ಗಿಡದ ಮಹತ್ವ ಇವರೊಂದಿಗೆ ಏನಾಯ್ತು ಅಂದ್ರೆ ಇಲ್ಲಿ ಕೊನೆ ಆಗಲಿಕ್ಕೆ ಶುರು ಮಾಡುತ್ತದೆ. ಸೊ ಇನ್ ದಟ್ ವಿ ನೋ ವೆರಿ ವೆಲ್ ಆಗ್ತದೆ. ಭಾರತದಲ್ಲಿ ಏನಪ್ಪ ಅಂದ್ರೆ ಸುಶ್ರುತನ ನೋಡ್ತೀವಿ, ಧನ್ವಂತರಿ ಅಂತ ವ್ಯಕ್ತಿಗಳನ್ನ ನೋಡ್ತೀವಿ. ಇಡೀ ಜಗತ್ತಿಗೆ ಏನಪ್ಪಾ ಅಂತಂದ್ರೆ ಆಯುರ್ವೇದಿಕ್ ಅನ್ನ ಕೊಟ್ಟಂತ ವ್ಯಕ್ತಿ ಚರಕ ಅಂತ ನೋಡ್ತೀವಿ. ಇವರೆಲ್ಲರೂ ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ. ಆದ್ರೆ ಹಲವಾರು ವಿಚಾರಗಳು ಇನ್ನೂ ಸಹ ಭಾರತೀಯರಲ್ಲಿ ಗೊತ್ತದ. ಅಂದ್ರೆ ಎಷ್ಟೋ ನಮ್ಮ ದೇಹದಲ್ಲಿ ಸ್ಟೋನ್ಸ್ ಆಗಿರ್ತಾವಲ್ರಿ, ಸ್ಟೋನ್ ಆಗಿತ್ತು ಸಹ ಕೆಲವೊಂದಿಷ್ಟು ಎಲೆಯನ್ನ ತಿನ್ನೋದ್ರ ಮೂಲಕ ಮನುಷ್ಯನ ದೇಹದಲ್ಲಿ ಆಗುವಂತಹ ಸ್ಟೋನ್ಗಳು ಸಹ ಎಲೆ ಏನ್ ಮಾಡ್ತದೆ ಅಂದ್ರೆ ಕರಗಿಸ್ತದೆ. ಇನ್ನೂ ಇವುಗಳು ಬೆಳೆಗಳನ್ನ ನೋಡ್ತೀವಿ. ನಿಮ್ಮ ಇನ್ನೂ ಹಳ್ಳಿ ಒಳಗಡೆ ನೀವು ನೋಡಿರ್ಬೋದು, ದನಗಳಿಗೆ ಏನಪ್ಪ ಅಂದ್ರೆ ನ್ಯಾಲಿಗೆ ಬಂದಿರ್ತದೆ, ಜೊಲ್ ಬೆಳೀತಿರ್ತದೆ. ಮನೆಯೊಳಗೆ ಏನು ಮಾಡ್ತಾರೆ, ನಿಮ್ಮ ಹೊಲದಲ್ಲಿ ಇರುವಂಥ ಒಂದು ಎಲೆಯನ್ನು ತಂದು ತಪ್ಪಲ ತೆಗೆದುಕೊಂಡು ಆ ನ್ಯಾಲಿಗೆ ಮೇಲೆ ಹಾಕ್ತಾರೆ. ಆ ನ್ಯಾಲಿಗೆ ಮೇಲೆ ಹಾಕಿದ ಮೇಲೆ ಏನಾಗ್ತಿರೋದು ಕ್ಯೂರ್ ಆದಂಥ ಇನ್ಸಿಡೆಂಟ್ಸ್ಗಳನ್ನು ನೀವು ನೋಡಿರ್ತೀರಿ. ಕೆಲವು ಲಿಮಿಟೆಡ್ ಅಷ್ಟೇ ನಮಗೆ ಗೊತ್ತು. ಆದರೆ ಇನ್ನುಳಿದಂಥ ಕೆಲವೊಂದಿಷ್ಟು ಅಂಶಗಳು ನಮ್ಗೆ ಏನಪ್ಪ ಅಂದ್ರೆ ಗೊತ್ತಿಲ್ಲ. ಕೆಲವೊಂದಿಷ್ಟು ನೋಡ್ತೀವಿ, ಶುಂಠಿ ತೆಗೆದು ಹೋಗ್ಬೇಕಂತಾರೆ. ಇಮ್ಯುನಿಟಿ ಸಲುವಾಗಿ ನಮಗೆ ಅರಿಶಿಣ ತೆಗೆದುಕೊಳ್ತೇವೆ. ಪಚನ ಕ್ರಿಯೆಗೆ ನಾವು ಲವಂಗ ಮತ್ತು ಏಲಕ್ಕಿಗಳನ್ನು ಬಳಸ್ತೇವೆ, ದಾಲ್ಚಿನ್ನನ್ನು ಬಳಸ್ತೇವೆ. ಹೀಗೆ ಭಾರತದ ಸಾಂಬಾರ ಪದಾರ್ಥಗಳಲ್ಲಿ ಆಯುರ್ವೇದಿಕ್ ಔಷಧಿ ಗುಣದಿಂದ ಮನುಷ್ಯನ ದೇಹಕ್ಕೆ ಹಲವಾರು ಏನಪ್ಪ ಅಂದ್ರೆ ನಮಗೆ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ದೊರಕುತ್ತಾವೋ ಹಾಗೆಯೇ ಇಲ್ಲಿ ಅರೌಂಡ್ ಮೆಡಿಸಿನ್ ಪೇಪರ್ ಒಳಗಡೆ ನ್ಯಾರೇಟರ್ ಹೇಳ್ತಾ ಇರೋದಷ್ಟೇನೆ ಏನು ಅಂತಂದ್ರೆ ಭಾರತದಲ್ಲಿರುವಂಥ ಎಷ್ಟೋ ಬಳ್ಳಿಗಳಿಗೆ, ಸಸ್ಯಗಳಿಗೆ ಔಷಧಿ ಗುಣ ಐತಿ. ಆ ಔಷಧಿ ಗುಣ ಎಲ್ಲರಿಗೂ ತಲುಪಿಲ್ಲ. ಕಾರಣ ಇಷ್ಟೇ, ದ ರೀಸನ್ ಇಸ್ ದ ಬ್ಲೈಂಡ್ ಬಿಲೀಫ್ ಆಫ್ ದ ನೇಟಿವ್ ಡಾಕ್ಟರ್ಸ್. ದೇ ವೇರ್ ನಾಟ್ ಡಿಕ್ಲೇರ್ಡ್, ದೇ ವೇರ್ ನಾಟ್ ಪಬ್ಲಿಕಲಿ ಅನೌನ್ಸ್ಡ್ what the importance of this the root, importance of this leaves, importance of this tree. ಹೀಗೆ ಅವುಗಳ ಮಹತ್ವವನ್ನು ಜನರಿಗೆ ಮೂಡಿಸದೇ ಇರುವುದಕ್ಕಾಗಿಯೇ ನಾವು ಇಟ್ ಈಸ್ ಇನ್ ಎಕ್ಸ್ಟಿಂಕ್ಟ್, ಅಳಿವಿನ ಅಂಚಿನಲ್ಲಿದೆ. ಭಾರತದಲ್ಲಿ ಇದು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಸ್ಯಗಳ ಮಹತ್ವ ನಮ್ಮಲ್ಲಿ ಅಳಿವಿನ ಅಂಚಿನಲ್ಲಿದೆ. ರೀಸನ್ ಇಸ್ ದೇರ್ ದಿಸ್ ಟೈಪ್ ಆಫ್ ದ ಬ್ಲೈಂಡ್ ಬಿಲೀಫ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇನ್ ದಿಸ್ part of video we are going to put an end to this lesson. You know that you should remember that importance of the plants, how it is cures the diseases, then how Krishna was cured by his illness, how did Malayali sadhu treated the Krishna, how did narrator came out of his disease. So these all the things we have been witnessed in this small that part of the content. So let us discuss about this lesson's question and answers next class. Thank you.